ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ ರೌಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಬಂಧುಗಳೇ, ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿದೆನಾ? ಅದೇ ಅವಲಕ್ಕಿಯನ್ನ ಉಪಯೋಗಿಸ್ಬಿಟ್ಟು ಎಮ್ಮಿ ಆಗಿರುವಂತ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬಂಧುಗಳೇ, ಅರ್ಧ ಕಪ್ ಅವಲಕ್ಕಿ, ಒಂದು ಆಲೂಗಡ್ಡೆ ಇದ್ರೆ ಸಾಕು, ನಮ್ ರುಚಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬಹುದು ನಾವು. ಇದು ನೋಡಿ, ಮಕ್ಕಳ ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ ಮತ್ತೆಲ್ಲನೇ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಜರ್ನಿಯಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇದಕ್ಕೆ ಪಲ್ಯ, ಚಟ್ನಿ ಏನೂ ಬೇಡ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಮೀಡಿಯಂ ಗಾತ್ರದ ಅವಲಕ್ಕಿ ಅರ್ಧ ಕಪ್ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ನುಣ್ಣಗೆ ಇದನ್ನ ನಾನು ಪುಡಿ ಮಾಡ್ಕೊಂಡು ಬಂದೆ. ಈ ಪುಡಿ ಮಾಡ್ಕೊಂಡಿರುವಂತ ನೋಡ್ರಿ, ಇಷ್ಟು ನೈಸ್ ಆಗಿರ್ಬೇಕು ನಮ್ಮ ಅವಲಕ್ಕಿ ಪೌಡರ್. ನಂತರ ಇನ್ನೊಂದು ಮಿಕ್ಸಿ ಜಾರ್ನಲ್ಲಿ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ, ಒಂದು 8ರಿಂದ 9 ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ರೆ ಎಸಳು, 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಅರ್ಧ ಸೂಡಿನಷ್ಟು ಕೊತ್ತಂಬರಿಯನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಎಳೆ ಕಡ್ಡಿ ಸಮೇತ ಹಾಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ಇದನ್ನ ಪಕ್ಕಕ್ಕೆ ಇಟ್ಕೊಂಡೆ. ಒಂದು ಆಲೂಗಡ್ಡೆಯನ್ನ ಬೇಯಿಸಿ ತುರ್ಕೊಂಡಿಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಅವಲಕ್ಕಿ ಪೌಡರನ್ನ ಹಾಕೋತೀನಿ. ಇದರಲ್ಲಿ ಕೆಲವೊಂದು ಮಸಾಲೆ ಸಾಮಗ್ರಿಯನ್ನ ಸೇರಿಸೋಣ. 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಇಲ್ಲ ಗರಂ ಮಸಾಲ, ಒಂದು 2 ಚಿಟಿಕೆಯಷ್ಟು ಅರಿಶಿಣ, ನಾವು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡ್ವಲ್ವಾ ಆ ಮಸಾಲೆ, ಹಾಗೆ ರುಚಿಗೆ ಅನುಸಾರ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಬಂಧುಗಳೇ, ಇಲ್ಲಿ ನಾನು ಮಸಾಲೆಯಲ್ಲಿ ಉಪ್ಪು ಹಾಕಿದ್ದೀನಿ ಗ್ರೈಂಡ್ ಮಾಡಬೇಕಾದ್ರೆ, ಅದ್ರ ವಿಡಿಯೋ ಆಗಿಲ್ಲ, ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ನೀವು ಮಸಾಲೆಯಲ್ಲೂ ಕೂಡ ಉಪ್ಪು ಇರುತ್ತೆ. ಉಪ್ಪು ಕಮ್ಮಿ ಆದ್ರೆ ಮತ್ತೆ ಹಾಕೋಬಹುದು, ಜಾಸ್ತಿ ಆದ್ರೆ ತೆಗಿಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಇವಾಗ ನಾವು ನೀಟಾಗಿ ನೀರು ಹಾಕದೇನೆ ಎಲ್ಲಾ ಸಾಮಗ್ರಿಯನ್ನ ನೀಟಾಗಿ ಹದವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಯ್ತು. ನಂತರ ಇದರಲ್ಲಿ ಒಂದು 4 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು, 4 ಸ್ಪೂನು ಗೋಧಿ ಹಿಟ್ಟು, ಅರ್ಧ ಕಪ್ ಅವಲಕ್ಕಿ, ಒಂದೇ ಒಂದು ಆಲೂಗಡ್ಡೆ ಇದ್ರೆ ರುಚಿಯಾದಂತ ಬ್ರೇಕ್ಫಾಸ್ಟ್ ಅನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಬಂಧುಗಳೇ, ತುಂಬಾನೇ ರುಚಿಯಾಗಿರುತ್ತೆ. ಟೇಸ್ಟ್ ಎಕ್ಸಲೆಂಟ್. ಇವಾಗ ನೋಡಿ, ಎಲ್ಲ ನಾವು ಹಾಕಿರುವಂತಹ ಸಾಮಗ್ರಿಯಲ್ಲಿ ಈ ಗೋಧಿ ಹಿಟ್ಟನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಬೇಡಿ, ಮೊದಲಿಗೆ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನೋಡಿ, ನಾವು ಮಿಕ್ಸಿ ಜಾರ್ನಲ್ಲಿ ಹತ್ತಿರುತ್ತಲ್ವಾ, ಅದನ್ನು ಕೂಡ ಯಾಕೆ ವೇಸ್ಟ್ ಮಾಡ್ಬೇಕು ಅನ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು, ಅದೇ ನೀರನ್ನ ನಾನೊಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನೇ ಸ್ವಲ್ಪ ಹಾಕೊಂಡು ನಾದ್ಕೋತೀನಿ. ಬಂಧುಗಳೇ, ಒಂದೇ ಸಾರಿ ಹಾಕ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕೊಂಡು ನಾವು ನೀಟಾಗಿ ಇದನ್ನ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿರುವಂತ ನಮ್ಮ ಬ್ರೇಕ್ಫಾಸ್ಟು ಸಾಫ್ಟ್ ಆಗಿ ಮೃದುವಾಗಿ ಬರುತ್ತೆ, ಪದರಾಗಿ ಕೂಡ ಬರುತ್ತೆ. ಬಂಧುಗಳೇ, ನಾವು ನಾದೋದೇ ಮೇನ್, ಇದರಲ್ಲಿ ಚೆನ್ನಾಗಿ ನಾದ್ಬೇಕು ನಾವು. ಇವಾಗ ನಾವು ತೋರಿಸಿರುವಂತ ಮೆಜರ್ಮೆಂಟ್ ನಲ್ಲಿ ಯಾವುದನ್ನು ಮಿಸ್ ಮಾಡ್ರೆ ಎಲ್ಲಾನು ಇದೇ ಕ್ವಾಂಟಿಟಿಯಲ್ಲಿ ಹಾಕಿ ಬಂಧುಗಳೇ, ನಿಮ್ಮ ಎಮ್ಮಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ನಾವು ನಾದ್ಕೊಂತಾ ಇದ್ದೀನಿ ಚೆನ್ನಾಗಿ. ಇವಾಗ ನಮ್ಮ ಹಿಟ್ಟಿನ ಹದ ಹೀಗಿರ್ಬೇಕು ನೋಡಿ. ಈ ಟೈಮ್ನಲ್ಲಿ ನಾವು ಇದರಲ್ಲಿ ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ಆ ಎಣ್ಣೆ ಅದರಲ್ಲಿ ಹಿಟ್ಟಿನಲ್ಲಿ ಚೆನ್ನಾಗಿ ಸೇರಬೇಕು ಬಂಧುಗಳೇ. ನಾವು ನಾದ್ಕೊಂಡಿರುವ ಹಿಟ್ಟಿದೆ ಅಲ್ವಾ, ಅದರ ಚೆನ್ನಾಗಿ ಸೇರುವ ಹಾಗೆ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ನಾದಿ. ನೋಡ್ರಿ, ಇವಾಗ ನಮ್ದು ಹಾಕಿರುವಂತ ಎಣ್ಣೆ ಎಲ್ಲಾನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂತು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದನ್ನ ರೆಸ್ಟಿಗಿಡೋ ಅವಶ್ಯಕತೆ ಇಲ್ಲ ಬಂಧುಗಳೇ, ಇಮಿಡಿಯೇಟ್ ಆಗಿ ನಾವು ಮಾಡ್ಕೋಬಹುದು. ಆ ಕಡೆ ಗ್ಯಾಸ್ ಹಚ್ಬಿಟ್ಟು ಹಂಚನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಇದು ಹಿಟ್ಟು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಸ್ವಲ್ಪ ದಪ್ಪ ಇರಬೇಕು ನಮಗೆ ಈ ಬ್ರೇಕ್ಫಾಸ್ಟ್. ಯಾಕಂದ್ರೆ ಪದರ ಆಗುತ್ತೆ ಬಂಧುಗಳೇ, ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿದ್ರೆ ನೀವು ಪದೇ ಮಾಡ್ತೀರಾ. ನೋಡಿ, ಇಷ್ಟು ಉಳ್ಳೆಯನ್ನ ತಗೊಂಡ್ಬಿಟ್ಟು ನಾನು ಮಿಕ್ಕಿದ ಉಳ್ಳೆಯನ್ನ ಹಿಟ್ಟನ್ನ ಮುಚ್ಚಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ತಿಕ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ದಪ್ಪಗೇನೆ ಮಾಡ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, ನಾನಿವಾಗ ಒಂದು 4 ರೆಡಿ ಮಾಡ್ಕೊಂಡಿಟ್ಕೊಂಡೆ. ನಾವು ತಗೊಂಡಿರುವಂತಹ ಮೆಜರ್ಮೆಂಟ್ ನಲ್ಲಿ 4 ಆಗುತ್ತೆ ಬಂಧುಗಳೇ. ಇದು ನೀವು ಪರೋಟಾನ ಅನ್ಬಹುದು, ಇಲ್ಲ ಏನಂತೀರಿ ಅನ್ನೋದನ್ನ, ಈ ಮಸಾಲಾ ರೋಟಿ ಇಲ್ಲ ಪರೋಟ ನೀವು ಏನಂತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಇವಾಗ ಬಿಸಿ ಆಗಿರುವ ಹಂಚಿನಲ್ಲಿ
ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಗುಳ್ಳೆ ಬರ್ತಿದೆ ಅಂದಾಗ ಹೊಳ್ಳಿಸಿ ಹಾಕಿ 1 ಸ್ಪೂನು ಎಣ್ಣೆಯನ್ನು ಹಾಕಿದೆ. ತುಪ್ಪ ಕೂಡ ಹಾಕ್ಬೋದು, ಬೆಣ್ಣೆ ಕೂಡ ಹಾಕ್ಬೋದು. ನಾನು ಯಾಕೆ ತುಪ್ಪ ಹಾಕಿಲ್ಲ ಅನ್ನೋದನ್ನು ನಂತರ ಹೇಳ್ತೀನಿ. ಎಣ್ಣೆ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಅಂತ. ಇವಾಗ ನೋಡಿ ಹೊಳ್ಳಿಸಿ ಹಾಕ್ಬಿಟ್ಟು ಈ ಕಡೆ ಕೂಡ ಚೆನ್ನಾಗಿ ನಾವು ಒತ್ತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಯಿತು ಅಂದಾಗ ಈ ಕಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ನಾವು ಸ್ಪ್ರೆಡ್ ಮಾಡಬೇಕು ಬಂಧುಗಳೇ. ಎರಡೂ ಕಡೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಹೊಂಬಣ್ಣ ಬರುವಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಬಂಧುಗಳೇ ನಾವು ಫ್ರೈ ಮಾಡಿರೋದು. ಅಂದರೆ ನಮ್ಮ ಟೇಸ್ಟ್ ಸಖತ್ತಾಗಿರುತ್ತೆ. ಫ್ಲೇಮನ್ನು ಹೈ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಲೋ ಫ್ಲೇಮ್ನಲ್ಲಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಬಂಧುಗಳೇ. ಹೈ ಲೋ ಮಾಡ್ಕೊತಾನೆ ನೀವು ಇದನ್ನು ಫ್ರೈ ಮಾಡ್ಕೋಬಹುದು. ಚೆನ್ನಾಗಿ ಅಂದರೆ ಈ ಕಲರ್ ಬರಬೇಕು ನಮಗೆ. ನಿಮಗೆ ಕಾಣ್ತಾ ಇದೆ ಅಲ್ವಾ ಇಲ್ಲೇ ಹೊಂಬಣ್ಣ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇವಾಗ ನೋಡಿ ನಾನು ಅಬ್ಸರ್ವ್ ಮಾಡಿ, ನಾನು ಗ್ಯಾಸನ್ನು ಹೈ ಮಾಡ್ತೀನಿ ಲೋ ಮಾಡ್ತೀನಿ, ಹೈ ಮಾಡ್ತೀನಿ ಲೋ ಮಾಡ್ತೀನಿ. ಹಾಗೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡೋದ್ರಿಂದ ಒಳಗೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬಂಧುಗಳೇ. ನೋಡಿದ್ರಲ್ವಾ, ವಾವ್, ಹಾಕ್ತಾ ಇದ್ರೆ ಗೊತ್ತಾಗಿರ್ಬೇಕು ಎಷ್ಟು ಮೃದುವಾಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ. ಇವಾಗ ಇನ್ನೊಂದನ್ನು ಕೂಡ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ತಾಗಿರುತ್ತೆ ಬಂಧುಗಳೇ. ಟೇಸ್ಟ್ ಅಂತೂ ಎಕ್ಸಲೆಂಟ್. ನಾನು ಮಾಡ್ತಾ ಇದ್ರೇನೆ ಹೇಳ್ತಾ ಇದ್ರೆ ನನ್ನ ಬಾಯೆಲ್ಲ ನೀರು ಬರ್ತಾ ಇದೆ. ಇವಾಗ ನೋಡಿ ಎಲ್ಲಾನು ಹೀಗೆ ನಾ ರೆಡಿ ಮಾಡ್ಕೊಂಡು ಬಂದೆ. ತಗೊಂಡಿರುವ ಕ್ವಾಂಟಿಟಿ ಸ್ವಲ್ಪ 4 ಸ್ಪೂನು ಗೋಧಿ ಹಿಟ್ಟಿನಲ್ಲಿ 4 ನಮಗೆ ಈ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಪರೋಟ ಅನ್ಬಹುದು, ನೀವು ಮಸಾಲಾ ರೋಟಿ ಅನ್ಬಹುದು. ಸಖತ್ತಾಗಿರುತ್ತೆ ಬಂಧುಗಳೇ. ನೋಡಿದ್ರಲ್ವ ಎಷ್ಟು ಪದರ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ. ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತಲ್ವಾ ನಿಮಗೆ. ನೋಡಿ, ವಾವ್, ಸೂಪರ್, ಆಹಾ, ಇವಾಗಲೇ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತಲ್ವಾ ಬಂಧುಗಳೇ ನಿಮಗೆ. ಯಾಕೆ ತುಪ್ಪ ಹಾಕಿ ಫ್ರೈ ಮಾಡಿಲ್ಲ ಅಂದರೆ ಮೇಲೆ ತುಪ್ಪ ಹಾಕಿ ತಿನ್ನೋದಕ್ಕೋಸ್ಕರ. ತಪ್ಪದೇ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ನಿಮ್ಮಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ, ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.